ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೊಮೆಟೊ ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬರ್ರಿ. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಸೂಪ್ ಇದು. ಬರ್ರಿ ನೋಡೋಣ. ಟೊಮೆಟೊ ಸೂಪ್ ಮಾಡೋಕೆ ನಾನು 4ರಿಂದ 5ರಷ್ಟು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕೀನಿ. ಒಂದು ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ. ಹೀಗೆ ಒಂದೇ ಎಲೆಯಷ್ಟು ಪಲಾವ್ ಎಲೆ ಹಾಕೀನಿ. ಈಗ ಇದಿಷ್ಟನ್ನು ನಾನು ಫಸ್ಟ್ ಟೊಮೆಟೊ ಹಾಕಿ ಕುಕ್ಕರಲ್ಲಿ ಕುದಿಸ್ಕೊತೀನಿ. ಈಗ ಟೊಮೆಟೊ ಹಾಕೀನಿ. ಇದರಲ್ಲಿ ಅಷ್ಟು ಪೂರ್ತಿಯಾಗಿ ಟೊಮೆಟೊನ ಹಾಕ್ತೀನಿ. ಈಗ ಇದರಲ್ಲೇ ನಾನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರೋದನ್ನು ಸಮ ಹಾಕ್ತೀನಿ. ಅಲ್ಲ ಹೆಚ್ಚಿಟ್ಕೊಂಡಿನಲ್ಲ ಅದನ್ನು ಸಮ ಹಾಕ್ತೀನಿ. ಈಗ ಇದು ಒಂದು ಪಲಾವ್ ಎಲೆ ಹಾಕ್ತೀನಿ. ನಾನು ಅಷ್ಟು ಮೆಣಸನ್ನು ಇದರಲ್ಲೇ ಹಾಕ್ತೀನಿ. ಈಗ ಇದಕ್ಕೆ ನಾನೀಗ 1 ಕಪ್ಪಷ್ಟು ನೀರು ಹಾಕಿ 1ರಿಂದ 2 ವಿಸಿಲು ಹೊಡಿಸ್ತೀನಿ. ಈಗ ನಾನು 1 ಕಪ್ಪಷ್ಟು ನೀರು ಹಾಕ್ತೀನಿ. ಈಗ ನೀರು ಹಾಕಿ ಇದನ್ನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಈಗ ಕುಕ್ಕರ್ ಓಪನ್ ಮಾಡಂಬ್ರಿ. ಈಗ ನೋಡ್ರಿ ಇವೆಲ್ಲ ಮೆತ್ತಗೆ ಕುದ್ದಿದಾವ. ಈಗ ಇದನ್ನೆಲ್ಲ ತೆಗೆದು ಮಿಕ್ಸಿಗೆ ಹಾಕೋಣಂಬ್ರಿ. ಈಗ ಎಲ್ಲದನ್ನು ನಾನು ನೀರೆಲ್ಲ ತೆಗೆದು ಈ ಥರ ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಮೆಣಸನ್ನು ಇಲ್ಲಿ ಹಾಕಿ ಈಗ ನಾನು ನುಣ್ಣಗೆ ರುಬ್ತೀನಿ. ಇದನ್ನು ಮಿಕ್ಸಿಗೆ ಹಾಕಿ ಈಗ ಈ ಥರ ಪಲಾವ್ ಎಲೆ ಹಾಕಿದ್ವಲ್ಲ ಇದನ್ನು ತೆಗೆದು ಮಿಕ್ಸಿಗೆ ರುಬ್ಕೊಳಬ್ರಿ. ಇದನ್ನು ತೆಗೆದು ಬಿಡ್ರಿ ಸಪ್ರೇಟ್ ನೀವು. ಈಗ ಸ್ವಲ್ಪ ನೀವು ಟೊಮೆಟೊ ಕುದಿಸಿರೋ ಕುಕ್ಕರಲ್ಲಿ ಇರ್ತಕ್ಕಂಥ ನೀರನ್ನ ಹಾಕಿ ಈ ಥರ ನೀಟಾಗಿ ಮಾಡಿಕೊಳ್ರಿ. ಈ ಥರ ನೀಟಾಗಿ ಶೋಧಿಸ್ಕೊಳ್ರಿ. ನೀಟಾಗುತ್ತೆ ಅದು. ಈ ಥರ ನಾವು ನೀಟಾಗಿ ಸೋಸ್ಕೊಂಡ್ಮೇಲೆ ಹಿಂಗಾಗುತ್ತೆ ನೋಡ್ರಿ. ನಿಮ್ಗೆ ಇನ್ನೂ ನೀರು ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ರಿ. ಇಲ್ಲ ಇಷ್ಟೇ ಇರಲಂದ್ರೂ ಬಿಡ್ಬೋದು. ಈಗ ಈ ಥರ ಇದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ತೋರಿಸ್ತೀನಿ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮ್ಗೆ ಎಷ್ಟು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಸಕ್ಕರೆನ ಹಾಕ್ತೀನಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಸಕ್ಕರೆ ಉಪ್ಪನ್ನ ಹಾಕ್ರಿ. ಸ್ವಲ್ಪ ಇದಕ್ಕೆ ಮಸಾಲ ಹಾಕಂಬ್ರಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ಘಮನೂ ಇರುತ್ತೆ. ಸ್ವಲ್ಪ ಮಸಾಲ ಪುಡಿ ಹಾಕ್ರಿ. ನಿಮ್ಮ ಮನೇಲಿ ಏನಿರುತ್ತೆ ಅದು ಹಾಕ್ರಿ. ನಾನು ಸ್ವಲ್ಪ ಧನಿಯಾ ಮತ್ತು ಗರಂ ಮಸಾಲ ಎರಡನ್ನೂ ಹಾಕೀನಿ. ಈಗ ಇದು ಹಾಕಿ ಇದನ್ನು ಚೆನ್ನಾಗಿ ಕುದಿಲಿ. ಈಗಿದು ಸ್ವಲ್ಪ ಕ್ರೀಮ್ ಹಾಕ್ರಿ. ನಾನು ಆವಾಗಲೇ ಹಾಕಿದ್ದೆ, ಅದನ್ನು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಕ್ರೀಮ್ ಹಾಕಿ ಕುದಿಸ್ರಿ. ಈಗ ಈ ಥರ ಆದರೆ ನಿಮ್ಗೆ ಟೊಮೆಟೊ ಸೂಪ್ ರೆಡಿ ಆಯಿತು. ನಿಮ್ಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ನೀವು ಬೇಕನ್ಸಿದ್ರೆ ಕಾರ್ನ್ಫ್ಲವರ್ನ ನೀರಲ್ಲಿ ಸ್ವಲ್ಪ ಕಲಸಿನೂ ಹಾಕ್ಬೋದು. ಅದು ಭಾಳ ತಿಕ್ನೆಸ್ ಆಗುತ್ತೆ. ಅದಕ್ಕೆ ನಾನು ಹಾಕಿಲ್ಲ, ಕ್ರೀಮ್ ಅಷ್ಟೇ ಹಾಕಿ ಬಿಟ್ಟಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಸೂಪ್ ರೆಡಿ ಆಯಿತು. ನೀವು ಒಂದು ವೇಳೆ ನಿಮ್ಮ ಮನೇಲಿ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಫ್ರೆಶ್ ಆಗಿರುತ್ತಲ್ಲ ಅದನ್ನು ಬೇಕಂದ್ರೆ ನೀವು ಹಾಕ್ಬೋದು. ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಲ್ಲರೂ ನಮ್ಮ ಮನೇಲಿ RCB ಮ್ಯಾಚ್ ನೋಡೋಕ್ಕಾಗಿ ರೆಡಿಯಾಗ್ಯಾರ. ಅದಕ್ಕೆ ನಾನು ಸೂಪ್ ಮಾಡೀನಿ. ಈ ಥರ ನೀವು ಸೂಪ್ ಕುಡಿತಾನೆ ಮ್ಯಾಚ್ ನೋಡ್ಬೋದು. ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ RCB ವಿನ್ ಆಗಲಿ ಅಂತ ವಿಶ್ ಮಾಡೋಣ.